ಸ್ನೇಹಿತರೆ, ನನ್ನ ಎಲ್ಲ ಡ್ರೈವರ್ಗಳಿಗೂ ನನ್ನದೊಂದು ಕವನ. ನನ್ನ ದೇಶ ಭಾರತ, ನನ್ನ ಬೇರು ಕನ್ನಡ. ನಾನು ಡ್ರೈವರ್ ಆಗಿ ಆ ಕನ್ನಡ ತಾಯಿಯ ಮಡಿಲಲ್ಲೇ ಜೀವನ ಮಾಡುವೆ. ಮನೆಯಲ್ಲಿ ಜೀವ ಕೊಟ್ಟ ತಾಯಿ ಇದ್ದರೂ ನಮ್ಮನ್ನು ಜೀವನ ನಡೆಸುವ ತಾಯಿ ನಾವು ಡ್ರೈವ್ ಮಾಡುವ ಗಾಡಿಯಾಗಿರುತ್ತದೆ. ನಾವು ಆ ಪ್ರೀತಿಯ ಪಾರು ಕುಡಿಸಿದಾರು, ಪ್ರೀತಿಯ ಪಾರು ಕುಡಿಸಿದಾರು, ಕಾದಿಲ್ದ ಕಾಟಿ ಹೊತ್ತ ಮಂಚಾಗಿ ಕಂಡ ಪರಿಹಾರ ಕೇಳ್ಬೇವು. ನಗ್ಬೇಡ್ರಿ ನಗಿ ಅಂದ್ರೆ ಆಗಿ ಬರಲ್ಲ. ನಗ್ಬೇಡ್ರಿ ಸ್ನೇಹಿತರೆ, ನಾನು ಹೇಳ್ತಿರುವುದು ಏನೆಂದರೆ, ಇವತ್ತು ನಮ್ಮ ವಿಜಯನಗರ ಡಿಸ್ಟಿಕ್ ಅಗರಗುಂದನಹಳ್ಳಿ ತಾಲೂಕು ಎಂಬ ಗದ್ದಿಕೇರಿ ಗ್ರಾಮದಲ್ಲಿ ವಲಯ ಮಟ್ಟ ಸ್ಪೋರ್ಟ್ಸ್ ನಡೀತಾ ಇದೆ. ಇಲ್ಲಿ ಒಂದು 6 ರಿಂದ 8 ಮಕ್ಕಳು ಬಂದಿರ್ತವೆ, ಸ್ಕೂಲ್ ಮಕ್ಕಳು. ಇದರಲ್ಲಿ ಭಾಗವಹಿಸಿ ಗೆದ್ದು ಮತ್ತೆ ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗ್ತವೆ. ಯಾರು ಗೆದ್ದಿರ್ತಾರೆ ಅವರು ಮತ್ತೆ ಸ್ನೇಹಿತರೆ, ಇವರು ನಮ್ಮ ರವಣ್ಣವರೊಂದು ಉಳ್ಳಾಗಡ್ಡಿ ನೀರು ಕಟ್ತಿದ್ದಾರೆ. ಅವ್ರದ್ದು ಊರಲ್ಲಿ ಕಬಡ್ಡಿ ಪ್ರೋತ್ಸಾಹ ಮಾಡ್ತಾರೆ ಮತ್ತು ಹೊಲದಲ್ಲಿ ಬಂದು ನೀರು ಸಹ ಕಟ್ತಾರೆ. ಸಣ್ಣ ಮಕ್ಕಳು ಇವರೆಲ್ಲ ಊರಲ್ಲಿ ಫ್ಯಾನ್ಸ್ ಆಗಿದ್ದಾರೆ. ಡೈಲಿ ಸಾಯಂಕಾಲ ಟೈಮ್ ನಮ್ಮೂರಲ್ಲಿ ಸ್ಕೂಲಲ್ಲಿ ಕಬಡ್ಡಿ ಕೋಚ್ ಮಾಡ್ತಾರೆ. ರೈತರಿಗಂತೂ ಅಳಿಯ 17 ವರ್ಷದಿಂದ RCB ಕಪ್ ಹೊಡೆದಿಲ್ಲ ಅಂತ ನಾವು ಇದು ಮಾಡಿಲ್ಲ, ಬಿಟ್ಕೊಟ್ಟಿಲ್ಲ. RCBನ 18ನೇ ವರ್ಷ ಕಪ್ ಹೊಡೆದಿದೆ. ನಿಮ್ ತಂಗಿನ ಬಿಟ್ಕೊಡ್ತನಾ? ನಿಮ್ ತಂಗಿ ಎಂದಿದ್ರು ನನ್ನೋಳೆ. ಪಕ್ಷ ಯಾವುದೇ ಗೆಲ್ಲಲಿ, ನಮ್ಮ ರೈತ ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಡಿ. ದಯವಿಟ್ಟು ರೈತನನ್ನು ಸಾಲಗಾರನಾಗಿಸಬೇಡಿ. ಇಂತಿ ನಿಮ್ಮ ಮನನೊಂದ ರೈತ ರಾಜ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾವು ರೈತರ ಮಕ್ಕಳು. ದೇಶ ಕಾಯಕೋಬೇಕು ಸೈನಿಕ, ಹೊಲ ಉಳ್ಳಾಕಬೇಕು ಮನೆಗೊಬ್ಬ ರೈತ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ರೈತರ ಮಕ್ಕಳು. ಮುಂದೆ ಎಲ್ಲ ನಾವು ಹೊಲ ಉಳ್ಳೋರೆ. ನಾವು ಅನ್ನ ಹಾಕಿಲ್ಲ ಅಂದ್ರೆ ಇಡೀ ದೇಶನ ನರಳುತ್ತೆ. ನಾವು ಅನ್ನ ಹಾಕಿದ್ರೆ ಬಿತ್ತಿ ಬೆಳೆದ್ರೆ ಇಡೀ ದೇಶನೇ